ಹಲೋ ಎವ್ರಿವನ್, ನಾವಿವತ್ತು ನಮ್ಮ ಪಾಪಗೆ ಪ್ರೀ ಬರ್ಡೇ ಫೋಟೋಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಏನು ಮಾಡ್ತಿದ್ಯಾ ಕಂದ? ಯಾರ್ದು? ಏನು ಮಾಡ್ತೀಯಾ ಬರ್ಡೇಲಿ? ತಾತ ಬರ್ಡೇ. ನನ್ನ ಮಗಳಂತೂ ಫುಲ್ ಜೋಶಲ್ಲಿದ್ಲು. ಯಾರ್ದು ಹ್ಯಾಪಿ ಬರ್ಡೇ? ನಿಂದ? ಏನು ಮಾಡ್ತೀಯ ಹ್ಯಾಪಿ ಬರ್ಡೇಲಿ? ಫೋಟೋಶೂಟ್ ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ನಾವು ನಾಳೆ ಅನ್ನುವಾಗಲೇ ಹೊರಟ್ವಿ. ಬಿಕಾಸ್ ಪಾಪು ಟಯರ್ಡ್ ಆಗ್ತಾಳೆ ಟ್ರಾವೆಲ್ ಮಾಡಿ ಮತ್ತು ಫೋಟೋಶೂಟ್ಗೆ ಕೋಪ್ರೇಟ್ ಮಾಡಲ್ಲ ಅಂತಂದ್ಬಿಟ್ಟು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಪಾಪುಗೆ ಫ್ರಾಕ್ ಟ್ರಯಲ್ ಮಾಡಿದ್ವಿ. ತುಂಬ ಮುದ್ದಾಗಿ ಕಾಣ್ತಾ ಇದ್ಲು. ಸೊ ನಮಗಿದ್ದಿದ್ದು 11:30 to 12:30 ಸ್ಲಾಟ್. ಸೊ ನಾವಿದ್ದ ಕಡೆಯಿಂದ ಅಲ್ಲಿಗೆ 35 ಮಿನಿಟ್ಸ್ ಜರ್ನಿ ಇತ್ತು. ಆಟೋ ಹತ್ತಿ 5 ಮಿನಿಟ್ಸ್ಗೆ ನನ್ನ ಮಗಳು ನಿದ್ದೆಗೆ ಜಾರಿಬಿಟ್ಲು. ಅಯ್ಯೋ ಏನಪ್ಪ ಮಾಡೋದು, ಫೋಟೋಶೂಟ್ ಹೇಗೆ ತೆಗ್ಸೋದು ಅಂತ ಅಂದ್ಕೊಂಡಿದ್ವಿ. ಸದ್ಯ ಹೇಗೋ ಎಚ್ಚರ ಆದ್ಲು ಮತ್ತು ಫುಲ್ ಆ್ಯಕ್ಟಿವ್ ಆಗೂ ಇದ್ಲು. ಅವಳು ನನ್ನ ಕೈಲಂತೂ ಏನೂ ಹಾಕ್ಸ್ಕೊಳ್ತಿರ್ಲಿಲ್ಲ, ಎಲ್ಲ ಅವ್ರ ಚಿಕ್ಕಿನೇ ರೆಡಿ ಮಾಡಿರೋದು. ನಾವು ಪಾಪುನ ರೆಡಿ ಮಾಡೋ ಅಷ್ಟರಲ್ಲಿ ಅವರು ಬ್ಯಾಕ್ಗ್ರೌಂಡ್ನ ಸೆಟಪ್ ಮಾಡಿಕೊಂಡ್ರು. ಕೇಕ್ ಮತ್ತು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ನಾವೇ ತೊಗೊಂಡೋಗಿದ್ವಿ. ಸೊ ಶೂಟ್ ಮಾಡೋ ಟೈಮಲ್ಲಿ ಅವಳನ್ನ ಹ್ಯಾಂಡ್ಲ್ ಮಾಡೋಷ್ರೊಳಗಂತೂ ನಮಗಂತೂ ಫುಲ್ ಟಯರ್ಡ್ ಆಗಿಬಿಡ್ತು. ಆ್ಯಂಡ್ ಒಬ್ಬರ ಕೈಲೇ ಮಗುನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ನನ್ನ ಸಿಸ್ಟರ್ದು ಹೆಲ್ಪ್ ತೊಗೊಂಡು ಸೌಂಡಿಗೆ ಬರುತ್ತಮ್ಮ. ಬಾರ್ಸು 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 ಬಾರ್ಸು. ಸೊ ಫೈನಲಿ ಫೋಟೋಶೂಟ್ ಮುಗೀತು. ನಾವಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಇಷ್ಟೊತ್ತಿಗಾದರೂ ಮನೆ ರೀಚ್ ಆಗಿ ರೆಸ್ಟ್ ಮಾಡ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ಮಧ್ಯಾಹ್ನದ ಊಟ ಕೂಡ ಮಾಡಿರಲಿಲ್ಲ. ಈ ಕ್ಷಣಗಳೆಲ್ಲ ಮೆಮೊರೀಸ್ ಆಗಿರಲಿ ಅಂತ ಈ ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.